ಎಲ್ಲರಿಗೂ ನಮಸ್ಕಾರ. ಸಕ್ಕಡಾಂಕೈ ನಮಸ್ಕಾರ. ವಿಷಯ ಏನಪ್ಪ ಅಂತೇಳಿ ಹೇಳಿದ್ರೆ, 5 ದಿನ ರಾಜಸ್ಥಾನದಲ್ಲಿ ನಾವು ಇರುವಾಗ ಪ್ರತಿನಿತ್ಯ ಮಜ್ಜಿಗೆಯನ್ನು ಕುಡಿದು, ನಂಗೆ ಅಲ್ಲಿ ಆ ಮಜ್ಜಿಗೆ ತುಂಬ ಇಷ್ಟ ಆಯಿತು. ಕುಡಿದು ವಾಯ್ಸ್ ಹೋಗಿದೆ, ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ, ರಾಜಸ್ಥಾನದ ಜೈಪುರದಲ್ಲಿ ನಾವು 2ನೇ ದಿನ ಏನೇನು ಮಾಡಿದ್ವಿ, ಎಲ್ಲೆಲ್ಲಿ ಸುತ್ತಾಡಿದ್ವಿ, ಏನೇನು ತಿಂದ್ವಿ, ಎಲ್ಲ ವಿಚಾರಗಳನ್ನು ತಿಳಿಸ್ಲಿಕ್ಕಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ, ನೋಡ್ಕೊಳ್ಳಿ. ಸೊ ಇದೀಗ ನಾವು ಸ್ಟೇ ಆದಂಥ ಲಿಲ್ಲಿ ಪೂಲ್ ಇಲ್ಲಿಯ ಬೆಳಗ್ಗಿನ ಉಪಹಾರ ಇದು. ಸೊ ಅದನ್ನು ತಗೊಳ್ಳಿಕ್ಕಾಗಿ ಬೆಳಗ್ಗೆ ಬಂದಿದ್ದೇವೆ. ಎಲ್ಲ ಹೊರಟು ಮಾಡಿ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಆದ ಮೇಲೆ ನಾವಿವತ್ತು ಒಂದಷ್ಟು ಕೋಟೆಗಳನ್ನು, ಅರಮನೆಗಳನ್ನು ಎಲ್ಲ ಸುತ್ತಾಡಲಿಕ್ಕಿದ್ದೇವೆ. ಓಕೆ, ಸೊ ಇದೀಗ ನಾನು ತಗೊಂಡಂಥ ಬ್ರೇಕ್ಫಾಸ್ಟ್ ತಟ್ಟೆ ಈ ರೀತಿ ಇತ್ತು. ಬನ್ನಿ ಇವರ ಅಭಿಪ್ರಾಯ ಕೇಳೋಣ. ಬಾವಾಜಿ, ಈಗ ಬೆಳಗಿನ ಬ್ರೇಕ್ಫಾಸ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯ? ತುಂಬ ಚೆನ್ನಾಗಿದೆ. ನೀವು ಯಾವ ಐಟಮ್ ಹೇಳಿದ್ರೆ ಅದು ಚೆನ್ನಾಗಿದೆ. ಪೂರಿ ಚೆನ್ನಾಗಿದೆ. ಇದು ನೋಡ್ಬೋದು ನೀವು. ದಿಸ್ ಇಸ್ ಆಮ್ಲೆಟ್, ಸೂಪರ್. ಫ್ರೂಟ್ಸ್ ಇದೆ, ದೋಸೆ. ಒಂದು ಅಂತೇಳಿ ಹೇಳಿದ್ರೆ ಎಣ್ಣೆ ಸ್ವಲ್ಪ ಚೇಂಜ್. ದೋಸೆ ನಮ್ಮ ಥರ ಮಾಡೋಕ್ಕೆ ಬರಲ್ಲ, ಸ್ವಲ್ಪ ಗಟ್ಟಿಯಾಗಿದೆ. ಸ್ವಲ್ಪ ಪಿಜ್ಜಾ ಆಗಿ ಪರಿವರ್ತನೆ ಆಗಿದೆ. ಇದು ರುಚಿಗೇನು ಮೋಸ ಇಲ್ಲ. ಸೊ ಯಾವ್ದು ಇಷ್ಟ ಆಯಿತು? ನಮಗೆ ಎಲ್ಲನೂ ಇಷ್ಟ ಆಗಿದೆ. ಅಕ್ಕ, ನನಗೆ ತುಂಬ ಇಷ್ಟ ಆಯಿತು. ಮ್ಯಾಗಿ ಕೊಟ್ಟಿದ್ದಾರೆ, ಮಕ್ಕಳಿಗೋಸ್ಕರ ತುಂಬ ಅವರು ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಆಮೇಲೆ ಫ್ರೂಟ್ಸ್ ಇಟ್ಟಿದ್ದಾರೆ, ಆಮೇಲೆ ಇದು ಓಟ್ಸ್ ಇಟ್ಟಿದ್ದಾರೆ, ಎಗ್ ಪ್ರತಿಯೊಂದು ಇಟ್ಟಿದ್ದಾರೆ. ಎಲ್ಲನೂ ನೋಡಿ ಅವರು ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿಟ್ಟಿದ್ದಾರೆ. ಸೊ ಬ್ರೇಕ್ಫಾಸ್ಟ್ ಸೂಪರ್. ರೂಪಕರ್, ನಿಮಗೆ ಹೇಗಾಯಿತು? ಮ್ಯಾಗಿ ಮತ್ತು ದೋಸೆ. ಸೊ ನಾವೊಂದು ಆಮ್ಲೆಟ್ ಹಾಕಿದ್ದೇವೆ ಅಂತೇಳಿ ಹೇಳಿ ದೂರ ಓಡಿದ್ರು, ಈಗ ಹತ್ರ ಬಂದಿದ್ದಾರೆ. ಸೊ ಹೇಗಾಯಿತು ಫುಡ್? ತುಂಬ ಡಿಫ್ರೆಂಟ್ ಆದ ಆಪ್ಷನ್ಸ್ ಇದೆ ಈ ರೆಸ್ಟೋರೆಂಟ್ ಹೋಟೆಲಲ್ಲಿ. ಎಲ್ಲ ಚೆನ್ನಾಗಿದೆ. ಮಕ್ಕಳಿಗೆ ಇಷ್ಟ ಆಗೋ ಹಾಗೇನೂ ಇದೆ, ದೊಡ್ಡವರಿಗೆ ಇಷ್ಟ ಆಗೋ ಹಾಗೇನೂ ಇದೆ. ಎಲ್ಲ ಚೆನ್ನಾಗಿದೆ. ಸೊ ಇದಾಗಿತ್ತು ನಮ್ಮೆಲ್ಲರ ಅಭಿಪ್ರಾಯ ಇವತ್ತಿನ ಬ್ರೇಕ್ಫಾಸ್ಟ್ನ ಬಗ್ಗೆ. ಅದರ ನಂತರ ಒಂದಷ್ಟು ಸೆಲ್ಫಿಗಳನ್ನು, ವಿಡಿಯೋಗಳನ್ನು ಮಾಡ್ತಾ ನಾವು ಇಂದಿನ ಪಯಣವನ್ನು ಮುಂದುವರಿಸಿದ್ವಿ. ಜೈಪುರ್ ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ರಾಜಸ್ಥಾನ್ನ ಕ್ಯಾಪಿಟಲ್ ಅಥವಾ ರಾಜಧಾನಿ. ಇಲ್ಲಿನ ವಿಶೇಷತೆ ಏನಪ್ಪ ಅಂತೇಳಿ ಹೇಳಿದರೆ, ಎಲ್ಲ ಮನೆಗಳು, ಕಟ್ಟಡಗಳು, ಮಹಲುಗಳು, ಅದೇ ರೀತಿ ಅರಮನೆ ಇರ್ಬೋದು, ಫೋರ್ಟ್ ಇರ್ಬೋದು, ಎಂತ ನೋಡಿದ್ರು ಎಲ್ಲ ಪಿಂಕ್ 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 ಆಗಿದೆ. ಇಲ್ಲಿ ನೀವು ನೋಡಿದ್ದೀರಿ, ಈವನ್ ಶಟರ್ಸಿಗೂ ಕೂಡ ಪಿಂಕ್ ಕಲರನ್ನು ಎಳೆದು ಬಿಟ್ಟಿದ್ದಾರೆ. ಸೊ ಇದಕ್ಕೆ ಕಾರಣ ಏನಪ್ಪಾ ಅಂತೇಳಿ ಹೇಳಿ ನಾವು ನಮ್ಮ ಗೈಡಿನಲ್ಲಿ ಕೇಳಿದಾಗ ಅವರು ಹೇಳಿದ್ದು, ರಾಜ ರಾಮ್ ಸಿಂಗ್ ಅಂತೇಳಿ ಹೇಳಿದ್ರಂತೆ. ಆ ರಾಮ್ ಸಿಂಗ್ ಅವರಿಗೆ ತನ್ನ ಒಂದು ಸಾಮ್ರಾಜ್ಯವನ್ನು, ಜೈಪುರವನ್ನು ಎಲ್ಲ ಒಂದು ಶಹರಗಳಿಗಿಂತ ಒಂದು ಪ್ರತ್ಯೇಕವಾಗಿ ಮಾಡಬೇಕು, ಒಂದಷ್ಟು ಚೆನ್ನಾಗಿ ಮಾಡಬೇಕು, ಒಂದೇ ಕಲ್ಲರ್ನ ಒಂದು ರಂಗನ್ನು ಬಳಿದು ಒಂದು ಚಂದದ ಹೆಸರನ್ನು ಕೊಡಬೇಕು ಅನ್ನುವಂಥ ಒಂದು ಮನಸ್ಸಾದಾಗ ಅವರು ಪಿಂಕ್ ಅಥವಾ ಗುಲಾಲ್ ಕಲರನ್ನು ಸಿಲೆಕ್ಟ್ ಮಾಡಿದ್ರಂತೆ. ಹಾಗಾಗಿ ಅದನ್ನೇ ಅನುಸರಿಸಿ ಜನ ಸಾಮಾನ್ಯರಿಗೂ ಕೂಡ ಅವರ ಯಾವುದೇ ಒಂದು ಮನೆ ಇರಲಿ ಅಥವಾ ಅವರದ್ದು ಯಾವುದಾದ್ರೂ ಒಂದು ಸಣ್ಣ ಕಟ್ಟಡ ಇರಲಿ, ಪ್ರತಿಯೊಂದಕ್ಕೂ ಕೂಡ ಪಿಂಕ್ ಕಲರನ್ನೇ ಹಾಕಬೇಕು ಅನ್ನುವಂಥ ಆದೇಶವನ್ನು ಕೊಟ್ಟರಂತೆ. ಸೊ ಎಲ್ಲರ ಸಮ್ಮತಿಯೊಂದಿಗೆ ಈಗಲೂ ಕೂಡ ಈ ಒಂದು ಜೈಪುರದಲ್ಲಿ ಹೆಚ್ಚಿನ ನಾವು ಈ ಕಟ್ಟಡಗಳಿರ್ಬೋದು, ಅರಮನೆ ಇರ್ಬೋದು, ಏನನ್ನು ನೋಡಿದರೂ ಕೂಡ ಅದು ಪಿಂಕ್ ಬಣ್ಣದಲ್ಲಿ ಇದೆ. ಸೊ ಅದು ಒಂದು ವಿಶೇಷತೆ ಅಂತೇಳಿ ಹೇಳ್ತಾರೆ. ಅಂತೇಳಿ ಹೇಳಿದರೆ ಈಗಲೂ ಕೂಡ ಎಲ್ಲರೂ ಒಮ್ಮನಸ್ಸಿನಿಂದ ಒಂದು ಪಿಂಕ್ ಬಣ್ಣವನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅಂತೇಳಿ ಹೇಳಿದರೆ ಜೈಪುರ್ ಅದನ್ನು ಪಿಂಕ್ ಸಿಟಿ ಅಂತೇಳಿ ಹೇಳ್ತಾರೆ. ಹಾಗೆ ಆದ ಕಾರಣ ಇದು ಪಿಂಕ್ ಬಣ್ಣದಲ್ಲೇ ಇರಬೇಕು ಅನ್ನುವಂಥ ಒಂದು ಭಾವ ಎಲ್ಲರದ್ದು. ಸೊ ಎಲ್ಲರೂ ಕೂಡ ಅದಕ್ಕೆ ಒಂದು ಪ್ರತಿಸ್ಪಂದಿಸಿ ಅದನ್ನು ಇದು ಮಾಡ್ತಿದ್ದಾರೆ ಅಂಥೇಳಿ. ಸೊ ಇವತ್ತು ನಾವು ಒಂದು ಮ್ಯೂಸಿಯಮ್ಮಿಗೆ ಹೋಗ್ಲಿಕ್ಕಿದ್ದೇವೆ. ಅದರ ನಂತರ ಹವಾಮಹಲಿಗೂ ಕೂಡ ಹೋಗ್ಲಿಕ್ಕಿದ್ದೇವೆ. ಮತ್ತು ಬಿರ್ಲಾ ಭವನ್ ಅನ್ನುವಂಥ ಒಂದು ವಿಷ್ಣು ಮಂದಿರಕ್ಕೂ ಕೂಡ ಹೋಗುವವರಿದ್ದೇವೆ. ಸೊ ಇದಿಷ್ಟು ನಮ್ಮ ಪ್ಲ್ಯಾನ್, ಮೇನ್ ಪ್ಲ್ಯಾನ್ಸ್. ಸೊ ಬೆಳಗ್ಗೆ ಎಲ್ಲ ಅಲ್ರಾಮ್ ಎಲ್ಲ ಇಟ್ಟು ಬೇಗ ಹೊರಟು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ನಾವೀಗ ಹೊರಟಿದ್ದೇವೆ. ಖುಷಿ ಆಗ್ತಾ ಉಂಟು.
ಮೇನ್ ಏನಪ್ಪ ಅಂತೇಳಿ ಹೇಳಿದ್ರೆ ನಾವೆಲ್ಲರೂ ಜೊತೆಗೆ ಸಾಕ್ತಾ ಇದ್ದೇವೆ. ನಮಗೆ ಬೇಕಾದವರು, ನಮ್ಮ ಪ್ರೀತಿ ಪಾತ್ರರು ನಾವೆಲ್ಲ ಜೊತೆಯಾಗಿ ಹೋಗ್ತಾ ಇರುವಂಥ ಕಾರಣ ಥರ ಒಂದು ಮನಸ್ಸಿನಲ್ಲಿ ತಿರುಗಾಡ್ತಿದ್ದೇವೆ ಅನ್ನುವಂಥ ಒಂದು ಖುಷಿ, ಮತ್ತೊಂದು ಸೈಡಿಂದ ನಮ್ಮವರೊಟ್ಟಿಗೆ ಹೋಗ್ತಾ ಇದ್ದೇವೆ ಅನ್ನುವಂಥ ಒಂದು ಖುಷಿ. ಸೊ ಮತ್ತೊಂದು ಕಡೆ ನಮ್ಮ ದೇಶವನ್ನು ಎಕ್ಸ್ಪ್ಲೋರ್ ಮಾಡ್ತಿದ್ದೇವೆ ಅನ್ನುವಂಥ ಖುಷಿ. ಸೊ ಖುಷಿ ಅದರ ಮಧ್ಯದಲ್ಲಿ ಬಂದಿದ್ದೇವೆ ನಾವು ಜೈಪುರಿಗೆ. ನೀವು ನೋಡ್ಬೋದು ನಮ್ಮ ಗೈಡ್ ಚೆನ್ನಾಗಿ ಎಲ್ಲವನ್ನು ವಿಸ್ತರಿಸಿ ಹೇಳ್ತಾ ಇದ್ದಾರೆ. ಬಟ್ ಅವರು ಹಿಂದಿಯಲ್ಲಿ ಹೇಳ್ತಾ ಇರುವಂಥ ಕಾರಣ ಕೆಲವರಿಗೆ ಅರ್ಥ ಆಗ್ಲಿಕ್ಕಿಲ್ಲ ಅನ್ನುವಂಥ ಒಂದು ಭಾವದಿಂದ ನಾನು ಅದನ್ನು ಮ್ಯೂಟ್ ಮಾಡಿಕೊಂಡು ನಿಮಗೆ ಜನರಲ್ ಆಗಿ ಅವ್ರು ಹೇಳಿದಂಥ ವಿಚಾರಗಳನ್ನು ಇಲ್ಲಿ ತಿಳಿಸ್ತಾ ಇದ್ದೇನೆ. ಮತ್ತೊಂದು ವಿಷಯ ರಾಜಸ್ಥಾನದ ಬಗ್ಗೆ ಹೇಳಲೇಬೇಕು. ಏನಪ್ಪ ಅಂತೇಳಿ ಹೇಳಿದರೆ ಬಹಳಷ್ಟು ಭಿಕ್ಷುಕರಿದ್ದಾರೆ ಇಲ್ಲಿ ಅಂತೇಳಿ ಹೇಳಿದರೆ ಆ ಹೊತ್ತಿಗೆ ಎಲ್ಲಿಂದಲೂ ಪ್ರಕಟವಾಗಿ ಬರ್ತಾರೆ. ಆದ್ದರಿಂದ ಅದರ ಬಗ್ಗೆ ಒಂದು ಸ್ವಲ್ಪ ನಾವು ಜಾಗೃತರಾಗಿರಬೇಕು. ಪಕ್ಕನೆ ಇಲ್ಲಿ ಬಂದರೆ ನಾವೇನು ಮಾಡ್ತೇವೆ, ಫಸ್ಟಿಗೆ ನಾವೇನು ಮಾಡಿದ್ವಿ, ಅಯ್ಯೋ ಭಿಕ್ಷುಕರು ಪಾಪ ಅಂತೇಳಿ ಹೇಳಿ ಹಣ ಕೊಟ್ರಿ, ಮತ್ತೊಬ್ಬರು ಬಂದರು ಅವರಿಗೆ ಕೊಟ್ವಿ. ಮತ್ತೆ ನೋಡಿದರೆ ಭಾಳಷ್ಟು ಇದ್ದಾರೆ ಸಂಖ್ಯೆ ಅಂತೇಳಿ ಹೇಳಿದರೆ ಬೇಡುವವರ ಸಂಖ್ಯೆ ಹೆಚ್ಚಾಗಿದೆ. ಏನು ಕೈಕಾಲೆಲ್ಲ ಸರಿ ಇದ್ದವರೇ ಬರುವಂಥವರು. ಸೊ ಅದನ್ನೊಂದು ನೀವು ಕೊಡಬೇಡಿ. ಪಕ್ಕನೆ ಫುಡ್ ಕೇಳಿದರೆ ಕೊಡಿ, ವಿನಃ ಭಿಕ್ಷೆಯನ್ನು ಅಥವಾ ಹಣವನ್ನು ಹಾಕಲಿಕ್ಕೆ ಹೋಗಬೇಡಿ. ಓಕೆ, ಸೊ ಬನ್ನಿ ನಿಮ್ಮ ಹತ್ರ ಮಾತಾಡ್ತಾ ಇದೀಗ ನಾವು ಬಿರ್ಲಾ ಭವನ್ ಇಲ್ಲಿಗೆ ಬಂದಿದ್ದೇವೆ. ಇದು ವಿಷ್ಣುವಿನ ಮಂದಿರ, ಶ್ರೀ ವಿಷ್ಣುವಿನ ಮಂದಿರ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮಾತ್ರ ಅಲ್ಲ, ಇಲ್ಲಿ ಚಪ್ಪಲ್ ಇಡುವಂಥ ಒಂದು ಸ್ಥಳ ಇದೆ. ಅದಕ್ಕೆ ಒಂದು ಜೋಡಿ ಚಪ್ಪಲಿಗೆ ₹1 ಅಂತೆ ನಾವು ಕೊಡಬೇಕು. ಎಂಥ ಸುಂದರವಾಗಿದೆ ಈ ಒಂದು ಬಿರ್ಲಾ ಭವನ, ನೋಡುವಂಥದ್ದೇ. ಡೆಲ್ಲಿಯಲ್ಲಿ ಹೋದರೂ ಕೂಡ ನಿಮ್ಗೆ ಇದೊಂದು ನೋಡ್ಲಿಕ್ಕೆ ಸಿಗ್ತದೆ, ಬಿರ್ಲಾ ಭವನ. ಇಲ್ಲಿ ಏನಪ್ಪ ಅಂತೇಳಿ ಹೇಳಿದರೆ ಒಳಗೆ ನಾವು ಮೊಬೈಲನ್ನು ತಗೊಂಡು ಹೋಗುವ ಹಾಗಿಲ್ಲ. ಕೆಲವರು ಮೊಬೈಲ್ ತಗೊಂಡು ಹೋಗಿದ್ರು, ಬಯಸ್ಕೊಂಡಿದ್ರು ಕೂಡ. ಹಾಗಾಗಿ ನನ್ನ ಮನೆಯಿಂದ ಎಲ್ಲರೂ ಹೇಳಿದರು, ಸೀಮಾ ಇಲ್ಲಿ ಒಳಗೆ ಎಲ್ಲಿ ಒಂದು ಪ್ರಾಹಿಬಿಟೆಡ್ ಅಂತೇಳಿ ಹೇಳಿ ಉಂಟಾ, ಅಲ್ಲಿ ದಯವಿಟ್ಟು ಮೊಬೈಲನ್ನು ತಗೊಂಡು ಹೋಗಬೇಡ ಮತ್ತು ಬಯಸ್ಕೊಳ್ತಿ ಅಂತೇಳಿ ಹೇಳಿ. ಸೊ ನಾನು ಮೊಬೈಲನ್ನು ತಗೊಂಡು ಹೋಗಿರಲಿಲ್ಲ ಒಳಗೆ. ಬಟ್ ತುಂಬ ಅದ್ಭುತವಾದಂಥ ದರ್ಶನ ಆಯಿತು. ಮತ್ತು ಚಿಕ್ಕ ಒಂದು ಸಕ್ಕರೆಯ ಕಡಲೆ ಮಿಠಾಯಿ ಹೇಳ್ತೇವಲ್ಲ ಇಲ್ಲಿ, ಆ ರೀತಿದೊಂದು ಪ್ರಸಾದವಾಗಿ ಅಲ್ಲಿ ಕೊಟ್ಟಿದ್ರು. ತುಂಬ ಪುರಿಯ ಜಗನ್ನಾಥ ದೇವಸ್ಥಾನದಲ್ಲಿ ಯಾವ ರೀತಿ ಇದೆ ನೋಡಿ, ಅದೇ ರೀತಿ ಇದೆ. ತುಂಬ ಸುಂದರವಾದಂತಹ ಲಕ್ಷ್ಮೀ, ಅದೇ ರೀತಿ ವಿಷ್ಣುವಿನ ಒಂದು ವಿಗ್ರಹ ಇದೆ. ಅದರ ನಂತರ ನಾವು ಈಗ ಮುಂದೆ ಸಾಗ್ತಾ ಇದ್ದೇವೆ. ಈ ಒಂದು ದಾರಿಯ ಇಕ್ಕೆಲಗಳಲ್ಲಿ ಕೂಡ ಮಲ್ಲಿಗೆಯ ತೋಟ ಇದೆ. ಆ ಮಲ್ಲಿಗೆ ಹೂ ಘಮಘಮಿಸಿ ನಮ್ಮೆಲ್ಲರನ್ನ ಒಂದು ಅಲ್ಲೇ ಇರುವ ಹಾಗೆ ಮಾಡ್ತದೆ ಅನ್ನುವಂಥ ಒಂದು ಫೀಲ್ ನಂಗಾಯಿತು. ತುಂಬ ಖುಷಿ ಆಯಿತು ನನಗೆ. ಅದು ಕೂಡ ರಾಜಸ್ಥಾನದಲ್ಲಿ ಇಂಥ ಒಂದು ಗ್ರೀನರಿಯನ್ನು ನಾನು ಎಣಿಸಿದ್ದೇ ಬೇರೆ, ಇಲ್ಲಿ ನನಗೆ ಕಾಣಲಿಕ್ಕೆ ಸಿಕ್ಕಿದ್ದೇ ಬೇರೆ ರಾಜಸ್ಥಾನ ಅಂತ ಇಂದು ಖುಷಿ ಆಯಿತು. ಅದರ ನಂತರ ಆಲ್ಬರ್ಟ್ ಮ್ಯೂಸಿಯಂ, ಇಲ್ಲಿಗೆ ನಾವು ಹೋದ್ವಿ. ಎಲ್ಲ ಹಳೆಯ ಕಾಲದ ಎಲ್ಲ ಪ್ರಾಚೀನ ವಸ್ತುಗಳ ಸಂಗ್ರಹ ಇದೆ. ಈ ಒಂದು ಜೈಪುರದಲ್ಲಿ ಯಾರ್ಯಾರು ರಾಜರಿದ್ರು, ಅವರು ಯಾವ್ಯಾವ ವಸ್ತುಗಳನ್ನು ಬಳಸ್ತಾ ಇದ್ರು, ಅವರ ಆಭರಣ ಇರ್ಬೋದು, ಶಸ್ತ್ರಾಸ್ತ್ರಗಳಿರ್ಬೋದು, ಪಾತ್ರೆ ಪಗಡೆಗಳಿರ್ಬೋದು, ಅದೇ ರೀತಿ ಅವರು ಬಳಸ್ತಾ ಇದ್ದಂಥ ವಸ್ತ್ರಗಳಿರ್ಬೋದು, ಅದೇ ರೀತಿ ಚಿತ್ರಗಳಿರ್ಬೋದು. ಕೆಲವೊಂದು ಚಿತ್ರ ಇಮ್ಯಾಜಿನರಿ ಅಂತೇಳಿ ಹೇಳಿದರೆ ಪೇಂಟಿಂಗ್ ಎಲ್ಲ ಏನು ಮಾಡಿದ್ದಾರೆ ನೋಡಿ, ಅದೆಲ್ಲ ಇಮ್ಯಾಜಿನರಿ ಚಿತ್ರಗಳು. ಬಟ್ ತುಂಬ ಚೆನ್ನಾಗಿ ಅದನ್ನೆಲ್ಲ ಒಂದು ಜೋಡಿಸ್ಕೊಂಡು ಇಟ್ಟಿದ್ದಾರೆ. ಮೊಘಲರು, ಬ್ರಿಟಿಷರು ಇಲ್ಲಿ ಬಂದಾಗ ಅವರು ಖಂಡಿತ ಮಾಡಿದಂಥ ಮೂರ್ತಿಗಳು ಎಲ್ಲ ಇಲ್ಲಿ ಇದೆ ನೋಡಿ. ಅದನ್ನು ನೋಡಿ ಕೂಡ ತುಂಬ ನನಗೆ ಬೇಸರ ಆಯಿತು. ಚಂದದ ಮೂರ್ತಿಗಳು. ಇಲ್ಲಿ ಮಮ್ಮಿ ಇದೆ. ಇದರ ಬಗ್ಗೆ ವಿಶೇಷತೆ ಏನಪ್ಪ ಅಂತ ಹೇಳಿದರೆ ಒಂದು ಸಣ್ಣ ವಿಡಿಯೋವನ್ನು ಮಾಡಿದ್ದೇನೆ ನೋಡಿ. ತೂತು ಅನ್ನುವಂಥ ಒಂದು ಹೆಸರಿನ ಮಹಿಳೆ ಇದ್ದು ಸುಮಾರು ಒಂದು 2500 ವರ್ಷಗಳ ಮೊದಲು ಈಜಿಪ್ಟಿಂದ ತರಿಸ್ಕೊಂಡದ್ದು. ಸೊ ಇದರದ್ದು ಎಕ್ಸ್ರೇ ನೋಡಿ, 2011ರಲ್ಲಿ ತೆಗೆದಂಥ ಎಕ್ಸ್ರೇನ ಕೂಡ ನೋಡ್ಬೋದು. ಅಂತ ಹೇಳಿದರೆ ಒಳಗೆ ಬಾಡಿ ಇದೆ ಅಂತೇಳಿ ಹೇಳಿ ಕನ್ಫರ್ಮ್ ಮಾಡೋದು. ನಮ್ಗೆ ಇವನ್ ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗೋದಿಲ್ಲ. 2500 ವರ್ಷಗಳ ಹಿಂದಿನ ಮಮ್ಮಿ ಕೂಡ ಇಲ್ಲಿದೆ. ಸೊ ಇದು ಇಲ್ಲಿದ್ದು ಒಂದು ಅಂತೇಳಿ ಹೇಳಿದರೆ ಒಂದು ಗಮನ ಸೆಳೆಯುವಂಥದ್ದು, ಅಟ್ರಾಕ್ಷನ್ ಅಂತೇಳಿ ಹೇಳೋದಿಲ್ಲ, ಎಲ್ಲರ ಗಮನ ಸೆಳೆಯುವಂಥದ್ದು. ಯಾಕಂದರೆ ತುಂಬ ಪುರಾತನವಾದಂತು. ಅದೇ ರೀತಿ ಇಲ್ಲೆಲ್ಲ ನೋಡಿ ಆಭರಣಗಳು, ಅವರೆಲ್ಲ ಬಳಸ್ತಾ ಇದ್ದಂಥ ಆಭರಣಗಳೆಲ್ಲ ಇದೆ. ಭಾಳಷ್ಟು ಪ್ಯಾಟರ್ನ್ ಈಗ ನಮ್ಮ ಆಭರಣ ಅಂಗಡಿಯಲ್ಲಿ ಕೂಡ ಇದೆ. ಸೊ ಅಂತಹ ಆಭರಣಗಳು. ಅದರ ನಂತರ ನಾವು ಸಾಗಿ ಬಂದದ್ದು ಜಂತರ್ ಮಂತರ್ ಅನ್ನುವಂಥ ಒಂದು ಪ್ಲೇಸಿಗೆ. ಇದು ಕೂಡ ನೋಡಲೇಬೇಕಾದಂಥ ಪ್ಲೇಸ್, ಎಸ್ಪೆಷಲಿ ನಮ್ಮ ಸೈನ್ಸ್ ಮತ್ತು ಮ್ಯಾಥ್ಸ್ ತಗೊಂಡಂಥ ಸ್ಟೂಡೆಂಟಿಗೆ ಅಥವಾ ಅದರಲ್ಲಿ ಇಂಟ್ರೆಸ್ಟ್ ಇರುವಂಥ ಸ್ಟೂಡೆಂಟಿಗೆ. ಈ ಜಂತರ್ ಮಂತರ್ ಅಂತೇಳಿ ಹೇಳಿದರೆ ಗಣಿತವನ್ನು ಮಾಡೋ ಯಂತ್ರಗಳ ಸಹಾಯದಿಂದ ಎಕ್ಯುರೇಟಾಗಿ ವಿಷಯಗಳನ್ನು, ಅದೇ ರೀತಿ ಈ ಒಂದು ಪ್ರಪಂಚವನ್ನು, ಸಮಯವನ್ನು, ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕಾಗಿ ಮಾಡಿದಂಥ ಒಂದು ಸ್ಥಳ. ಇದರ ಹೆಸರು ಜಂತರ್ ಮಂತರ್ ಅಂತೇಳಿ ಹೇಳಿ.
ಪಂಚಾಂಗವನ್ನು ಕೂಡ ಇದನ್ನು ಉಪಯೋಗಿಸಿಕೊಂಡೇ ವರ್ಷದ ಒಂದು ಮೊದಲನೇ ದಿನ ಭಟ್ರು ಬಂದು ಇಲ್ಲಿ ಭಟ್ರು ಅಂತೇಳಿ ಹೇಳಿದ್ರೆ ಅವರು ಬೇರೆ ಹೆಸರಿಂದ ಕರೀತಾರೆ, ಪಂಡಿತರು ಅಂತೇಳಿ ಹೇಳಿ ಅವರು ಬಂದು ಇಲ್ಲಿ ಮಾಡ್ತಿದ್ರಂತೆ. ತುಂಬ ಅದ್ಭುತವಾಗಿದೆ. ರಾಶಿ ಫಲ, ನಕ್ಷತ್ರ, ಸಮಯ, ಭೂಗೋಳ ಇದೆಲ್ಲವೂ ಕೂಡ ಅವರ ಇಷ್ಟದ ಒಂದು ವಿಚಾರವಾಗಿತ್ತು ಆ ಕಾಲದಲ್ಲಿ ಅಂತೇಳಿ ಹೇಳಿ ತಿಳಿಸುವುದಕ್ಕಾಗಿ ಈ ಒಂದು ಸುಂದರವಾದಂಥ ಜಂತರ್ ಮಂತರ ಒಂದು ಉದಾಹರಣೆ ನೋಡಿ. ಇದೆಲ್ಲ ನಾನು ನಿಮ್ಗೆ ಈಗ ತಿಳಿಸಿದರೆ ಗೊತ್ತಾಗ್ಲಿಕ್ಕಿಲ್ಲ, ಬಟ್ ಇದನ್ನೆಲ್ಲ ಏನಂತೇಳಿ ಹೇಳಿದ್ರೆ ಸಮಯವನ್ನು ತಿಳಿಯಲಿಕ್ಕಾಗಿ ಬಳಸ್ತಾ ಇದ್ದಂಥ ಸಾಧನಗಳು. ಸೊ ಇದೆಲ್ಲ ಸುತ್ತಾಡಿ ಆಗುವಾಗ ಸುಮಾರು 2 ಗಂಟೆ ಆಯಿತು. ಹಸಿವಿನಿಂದ ಜೀವ ಹೋಗ್ತಾ ಇತ್ತು. ಅದರ ನಂತರ ಒಂದು ಒಳ್ಳೆಯ ಒಂದು ಊಟ ಮಾಡಿದೆವು. ಸೂಪರ್ ಆದಂಥ ಊಟ. ಇಲ್ಲಿ ನಮ್ಮ ರಾಜಸ್ಥಾನದಲ್ಲಿ ಭಾರೀ ಒಳ್ಳೆಯ ಊಟ ಆಯಿತು ನಮಗೆ. ಅದರ ನಂತರ ಇಲ್ಲಿಂದ ಸ್ಟಾರ್ಟ್ ಆಯಿತು ನನ್ನ ಮಜ್ಜಿಗೆಯ ಪಯಣ ಅಂತೇಳಿ ಹೇಳಿದ್ರೆ ಮಜ್ಜಿಗೆ ಕುಡಿಯುವಂಥದ್ದು ತುಂಬ ಖುಷಿ ಆಯಿತು. अगर चांद रोशनी नहीं दे तो मुझे कोई गम नहीं, और आज सभी की रोशनी किसी चांद से कम नहीं. ಇಂಥ ಮ್ಯೂಸಿಕ್ಗಳಿಗೆ ನಾನು ಈ ರೀತಿ ಮಾರು ಹೋಗ್ತೇನೆ ಅಂತೇಳಿ ಹೇಳಿ ಎಣಿಸಲೇ ಇಲ್ಲ. ಇಲ್ಲಿ ಬಂದಾದ ಮೇಲೆ ನನಗೆ ಗೊತ್ತಾದದ್ದು. ಬೈ ದ ವೇ, ಈಗ ನಾವು ಬಂದಿದ್ದೇವೆ ಹವಾ ಮಹಲಿಗೆ. ಹವಾ ಮಹಲ್ ಇದ್ದದ್ರಲ್ಲಿ ಬೆಸ್ಟ್ ಅಟ್ರಾಕ್ಷನ್. ನೀವು ಜೈಪುರ್ ಅಥವಾ ರಾಜಸ್ಥಾನ್ ಅಂತೇಳಿ ಹೇಳಿದ ಹಾಗೆ ನಿಮಗೆ ಇದು ಫ್ರಿಡ್ಜ್ ಮ್ಯಾಗ್ನೆಟ್ ಇರ್ಬೋದು, ಅಥವಾ ಯಾವುದೇ ಕೀ ಬಂಚ್ ಇರ್ಬೋದು, ಉದಯ್ಪುರ್ ಇದ್ದು, ಜೈಪುರ್ ಇದ್ದು, ಅಥವಾ ರಾಜಸ್ಥಾನ ಎಲ್ಲಿ ನೀವು ಹೋದರೂ ಕೂಡ ನಿಮಗೆ ಮೇಯ್ನಾಗಿ ಸಿಗುವಂಥದ್ದು, ಅಥವಾ ಇಲ್ಲಿಯ ಒಂದು ಸಿಂಬಲ್ ಅಂತೇಳಿ ಹೇಳಿದರೆ ಹವಾ ಮಹಲ್ ತುಂಬ ಫೇಮಸ್ ಆಗಿರುವಂಥದ್ದು. ಸೊ ಇದರಲ್ಲಿ 4 ಅಂತಸ್ತಿದೆ. ಸುಮಾರು 900ಕ್ಕಿಂತ ಜಾಸ್ತಿ ಸಣ್ಣ 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 ಕಿಟಕಿಗಳಿದೆ. ಎಂಥ ವಿಷಯಪ್ಪ ಅಂತೇಳಿ ಹೇಳಿದ್ರೆ, ಮೊದಲಿನ ಕಾಲದಲ್ಲಿ ಈ ಮಹಿಳೆಯರೆಲ್ಲ ಏನಿದ್ರು ನೋಡಿ, ಅವರಿಗೆ ಹೊರಗೆ ಬಂದು ಸಮಾಜದೊಟ್ಟಿಗೆ ಬೆರೀಲಿಕ್ಕೆ ಅಥವಾ ಜನಸಾಮಾನ್ಯರೊಟ್ಟಿಗೆ ಬೆರೀಲಿಕ್ಕೆ ಅಂತಹ ಅವಕಾಶಗಳು ದೊರೀತಾ ಇರಲಿಲ್ಲ. ಬಟ್ ಅವರು ಹೊರ ಪ್ರಪಂಚದಲ್ಲಿ ಏನೇನು ಆಗ್ತಾ ಇದೆ ಅದನ್ನು ನೋಡುವಂಥ ಒಂದು ಅವಕಾಶ ಇತ್ತಂತೆ. ಅದಕ್ಕಾಗಿ ಈ ಹವಾಮಹಲನ್ನು ಮಾಡಿದ್ದಾರೆ. ಮಾತ್ರ ಅಲ್ಲ, ಇಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಈಗಲೂ ಕೂಡ ಅವರು ಸೆಲೆಬ್ರೇಟ್ ಮಾಡ್ತಾರೆ ಮೊದಲಿನಿಂದ ಹಿಡಿದು. ಸೊ ಅಲ್ಲಿ ನನಗೆ ಕಂಡಂಥ ಒಂದು ಬೊಂಬೆ ಆಟ ಹೀಗಿತ್ತು. ಇದನ್ನು ಶೂಟ್ ಮಾಡಿದ್ದೇನೆ. ಹವಾಮಹಲ್ ಅಂತೇಳಿ ಹೇಳಿ ಯಾಕೆ ಹೇಳ್ತಾರೆ ಅಂತೇಳಿ ಹೇಳಿದ್ರೆ, ಇದಕ್ಕೆ ಯಾವುದೇ ಫೌಂಡೇಶನ್ ಎಲ್ಲ ಹಾಕಲಿಲ್ಲಂತೆ, ಡೈರೆಕ್ಟಾಗಿ ನೆಲದಿಂದಲೇ ಮಾಡಿದ ಕಾರಣ ಅದಕ್ಕೆ ಹವಾಮಹಲ್ ಅಂತೇಳಿ ಹೇಳ್ತಾರೆ ಅನ್ನುವಂಥದ್ದನ್ನು ನಮಗೆ ನಮ್ಮ ಗೈಡ್ ಹೇಳಿದರು. ಇದೀಗ ನಾವು ರಿಕ್ಷಾದಲ್ಲಿ ಒಮ್ಮೆದೆಲ್ಲ ತಿರುಗಾಟ ಎಲ್ಲ ಆದ ಮೇಲೆ ನಮ್ಮ ರೂಮಿಗೆ ವಾಪಸ್ ಹೋಗ್ತಿದ್ದೇವೆ. ಒಂದಷ್ಟು ಫ್ರೆಶ್ ಆಗಿಕೊಂಡು ಮಾರ್ಕೆಟಿಗೆ ಹೋಗೋರಿದ್ದೇವೆ. ಎಲ್ಲರಿಗೂ ನಮಸ್ಕಾರ, ಸಕ್ಕಡಾಂಕೈ ನಮಸ್ಕಾರ. ಸೊ ಇದೀಗ ನಾವು ಜೈಪುರ್ ನಗರದ ಸಾಧಾರಣ ಎಲ್ಲ ಪ್ಲೇಸಸ್ಸನ್ನೆಲ್ಲ ನೋಡಿ ಆಯಿತು. ಇದೀಗ ನಾವು ಶಾಪಿಂಗಿಗೆ ಹೊರಟಿದ್ದೇವೆ. ವೆಹಿಕಲ್ ಬಂದು ನಿಂತಿದೆ, ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಸೊ ಬನ್ನಿ, ಅಲ್ಲಿ ಏನೇನು ಸಿಗ್ತದೆ, ಏನೇನು ನಾವು ಶಾಪಿಂಗ್ ಮಾಡ್ತೇವೆ ಎಲ್ಲವನ್ನು ತೋರಿಸ್ತೇನೆ. आणि संपूर्ण ट्रेन ಸೂಪರ್ ಬಳೆಯ ಮಾನ್ಯುಮೆಂಟ್. ನಾವೆಲ್ಲರೂ ಕೂಡ ನೋಡಲೇಬೇಕಾದಂಥ ಒಂದು ಪ್ಲೇಸ್. ಖಂಡಿತವಾಗಿಯೂ ಫಾರಿನಿಗೆಲ್ಲ ಹೋಗುವಕ್ಕಿಂತ ನಮ್ಮ ದೇಶದ ಒಳಗೆ ಇಂತಹ ಒಂದು ಟೂರ್ಗಳನ್ನು ಹಾಕಿಕೊಳ್ಳಿ, ಇಂಥ ಸ್ಥಳಗಳಿಗೆ ಬನ್ನಿ, ನಮ್ಮ ಸುಂದರ ದೇಶವನ್ನು ಎಕ್ಸ್ಪ್ಲೋರ್ ಮಾಡಿ ಅಂತಲೇ ಹೇಳ್ತಾ ಇದೀಗ ನಾವು ಮಾರ್ಕೆಟ್ ಸೈಡ್ ಹೋಗ್ತಾ ಇದ್ದೇವೆ. ಬನ್ನಿ. ಇದೀಗ ನಾವು ರಾಜಸ್ಥಾನದ ಫೇಮಸ್ ಆಗಿರುವಂತಹ ಬಾಪು ಬಾಜಾರ್ ಇಲ್ಲಿಗೆ ಹೊರಟಿದ್ದೇವೆ. ನೋಡಿ, ಎಲ್ಲ ಮಹಿಳಾ ಮಣಿಯರು. ಸೊ ರೋಡ್ ಕ್ರಾಸ್ ಮಾಡಿ ಶಿವ ಮಂದಿರದ ಹತ್ತಿರವೇ ಇದೆ. ಸೊ ಇಲ್ಲಿ ನೋಡಿ, ಇಲ್ಲೊಂದು ಹನುಮಾನ್ ಮಂದಿರ ಇದೆ, ಪೂರ್ವಮುಖಿ ಹನುಮಾನ್ ಮಂದಿರ. शॉर्ट कुर्ती, सूट, साड़ी, बेडशीट. ಮುಲ್ಲಂತೂ ಸ್ವಲ್ಪ ಬೆಟರ್.
बाबाजी करेक्ट कळतं. ಇಲ್ಲಿ ಒಂದಷ್ಟು ಮಾತುಗಳನ್ನು ನಮ್ಮ ಮಾತೃಭಾಷೆ ಕೊಂಕಣಿಯಲ್ಲಿ ಮಾತಾಡ್ತಾ ಇದ್ದೇವೆ. ಜಾಸ್ತಿ ಏನು ತಗೊಳ್ಳಿಲ್ಲ. ಇದೊಂದು ಬ್ಯಾಗ್ ಈ ರೀತಿ ಒಂದು ಸ್ಲಿಂಗ್ ಬ್ಯಾಗ್ ಮತ್ತು ಇದು ಹಣವನ್ನು ಹಾಕಲಿಕ್ಕೆ ಇಂಥ ಚಿಕ್ಕ ಚಿಕ್ಕ 2 ಪರ್ಸನ್ನು ತಗೊಂಡೆ. ಸೊ ಇದಕ್ಕೆ 50 ರೂಪಾಯಿ, ಇದು 200 ರೂಪಾಯಿ. ಸೊ ಒಟ್ಟಾಗಿ 300 ರೂಪಾಯಿ ಶಾಪಿಂಗ್ ಆಯ್ತು. ಇನ್ನು ಏನೇನು ಮಾಡ್ತಾರೆ ನೋಡುವ. ಇದು ಸ್ಟಾರ್ಟಿಂಗ್. ರಾಜಸ್ಥಾನಿ ಪಪೆಟ್ಸ್ ಸ್ವಲ್ಪ ಚರ್ಚೆ ಮಾಡಿ ಆದಮೇಲೆ 150ಕ್ಕೆ ಕೊಡ್ತಾರೆ ಹೇಳಿದ್ರು. ತಗೊಳ್ತಾ ಇದ್ದಾರೆ. ಚೆನ್ನಾಗಿದೆ. हंड्रेड को 3 देते हैं क्या? नहीं ने पहना था ना वही वाला, ये जो 8 वाला लो, ये 2 8 वाला। चलो देखो दीदी, पहनोगे ना लॉक हो जाएगा, ठीक है? अब ऐसे दिखा रहा हूँ, पहनोगे तो लॉक हो जाएगा। देखो चांदी हमको ಇದು ಕಾಲಿಗೆ ಹಾಕುವಂಥ ಕಡವನ್ನು ತಗೊಂಡಿದ್ದೇನೆ. ಇದಕ್ಕೆ 400 ಅನ್ನು ಕೊಟ್ಟಾಯಿತು. ಪೆನ್ಸಿಲ್ ಚೆನ್ನಾಗಿದೆ ನೋಡಿ, ರಾಜಸ್ಥಾನಿ ಕಲಾಕೃತಿಯಾಗಿ ಅದ್ಭುತ ನೋಡಿ. ರಾಜಸ್ಥಾನಿ ಎಷ್ಟು ಚಂದ ಸುಂದರ ಕಲಾಕೃತಿಗಳೆಲ್ಲ ಇದೆ ಇದರಲ್ಲಿ. ಇದೊಂದು ನನಗೆ ಭಾರಿ ಖುಷಿ ಆಯಿತು, ಇದೊಂದು ತಗೊಂಡೆ. ಸೊ ಚರ್ಚೆ ಮಾಡಿ ಆದಮೇಲೆ 50 ರೂಪಾಯಿಗೆ 2 ಕೊಡಲಿಕ್ಕೆ ಒಪ್ಪಿದ್ದಾರೆ. ಸೊ ಸುಂದರವಾಗಿದೆ ನೋಡಿ. ಇದೆಲ್ಲ ನಾವು ಇನ್ವಿಟೇಷನ್ ಅಂತೆಲ್ಲ ಹೇಳಿದರೆ, ಈ ಮದುವೆ ಮುಂಜಿಗಳಿಗೆ ಹೋದಾಗ ಒಟ್ಟುಗಳಿಗೆ ಕವರ್ ಹಣ ಹಾಕಿ ಕೊಡ್ತೇವಲ್ಲ, ಅಂಥ ರೀತಿ ಕವರ್. ಇನ್ನು ಸ್ಪೆಷಲ್ ಕವರ್ ಇದೆ ನೋಡಿ ಇಲ್ಲಿ. ನೋಡಿ ಇದು ನೋಡಿ, ಸ್ಪೆಷಲ್ ಆಗಿದೆ ಕವರ್. 10 ಕವರ್ ಇದೆ. ಇದಕ್ಕೆ 100 ರೂಪಾಯಿಯ ಪ್ರಕಾರ. ಆಮೇಲೆ ಏನ ಆಕ ये 150 का है। आपको गलत नहीं लगाएगा? नहीं ಚಂದ कितना सेट लेना है? एक ही ये है 100 ಕೊಡ್ತಾ ಇದ್ದಾರೆ. ರಾಜಸ್ಥಾನಿ ಬಳೆಗಳು कोई भी पहन सकता है ये। कितने का है भाई ये 170। ये 50 ರೂಪಾಯಿನ ಕಿವಿದು. ये चंद पड़ा ಎತ್ತಾಗೋ. मेरा हो गया, मेरा तेल। ಇಲ್ಲಿಗೆ ನಮ್ಮ ರಾಜಸ್ಥಾನದ 2ನೇ ದಿನದ ಪಯಣ ಮುಕ್ತಾಯ ಆಯಿತು. ಇವತ್ತು ಏನೇನು ಮಾಡಿದ್ವಿ ಅಂತೇಳಿ ಹೇಳಿ ಎಲ್ಲ ತೋರಿಸಿದೆ. ನಾಳೆಯ ಒಂದು ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ರಾಜಸ್ಥಾನ ಡೇ 3. ಕೀಪ್ ವಾಚಿಂಗ್.